ಮಂಡ್ಯ ಸಿಟಿಗೆ ಸ್ವಚ್ಛತೆಗೆ ಫಸ್ಟ್ ನಮ್ಮ ಆದ್ಯತೆ. ಎರಡನೇದು ಇವಾಗ ಏನಿದೆ ಆ ರಸ್ತೆ ಚರಂಡಿ ಅವುಗಳ ಅಭಿವೃದ್ಧಿ ಕಡೆ, ಅದಾದಮೇಲೆ ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಡೆ ನಮ್ಮದು. ಮೂರನೇದೇನು ಅಂದರೆ ಫುಟ್ಪಾತ್ ವ್ಯಾಪಾರಿಗಳ ಕಡೆ ಗಮನ. ಯಾಕೆ ಐಡೆಂಟಿಟಿ ಇನ್ಸ್ಪೆಕ್ಟರ್ ಅವ್ರಿಗೆ ಶೆಲ್ಟರ್ ಮಾಡಬೇಕು ಅಂತ ಹೇಳಿ ಒಂದು ಮನಸ್ಸಲ್ಲಿದೆ ಇವಾಗ. ಯಾಕೆ ಅಂದರೆ ಜನ ಬಂದಿದ್ದೆಲ್ಲ ಎಂಟ್ರೆನ್ಸ್ ಬಂದ ತಕ್ಷಣ ಅವ್ರು ಬಂದ ತಕ್ಷಣ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳೇ ಕಾಣ್ತಿದ್ದಾರೆ. ಅವ್ರಿಗೊಂದು ಶೆಲ್ಟರ್ ಮಾಡಬೇಕು, ಅವ್ರನ್ನ ಒಂದು ಸೈಡ್ ನಿಲ್ಲಿಸಿ ವ್ಯಾಪಾರ ಮಾಡಿಸ್ಬೇಕು, ಜನ ಬರಬೇಕಲ್ಲಿ ಅಂತೇಳಿ ಒಂದು ವ್ಯವಸ್ಥಿತ ಮಾಡ್ಕೊಡ್ಬೇಕು ಅಂತೇಳಿ ವ್ಯವಸ್ಥಿತವಾಗಿದೆ. ಅದಾದಮೇಲೆ ನಾಲ್ಕನೇದು ಆಟೋ ಚಾಲಕರಿಗೆ ತಂಗುದಾಣ ಅಂದರೆ ಮ್ಯಾಗ್ನೆಟ್ ಶೆಲ್ಟರ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಅವಾಗಲೇ ಮಾಡಬೇಕು ಅಂತ ಹೇಳಿದ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಮಂಡ್ಯ ನಗರದಲ್ಲಿ ಇವಾಗ ಪ್ರಥಮವಾಗಿ ಇವಾಗ ಅವ್ರಿಗೂ ಇವತ್ತು ಮೀಟಿಂಗ್ ಕರೆಸಿದ್ವಿ. ಆಟೋ ಚಾಲಕರನ್ನ ಬನ್ನಿ, ನಿಮ್ಮ ಸ್ಟ್ಯಾಂಡ್ಗಳ ಬಗ್ಗೆ ವಿವರಣೆ ಕೊಡಿ, ಜಾಗ ಯಾರ್ದು, ನಗರಸಭೆ ಅವ್ರದ, ಪ್ರೈವೇಟ್ ಅವ್ರದ. ಇವಾಗ ಯಾಕೆ ತಂಗುದಾಣ ಮಾಡಕ್ಕೆ ಬಂದಾಗ ಇದು ಬರಬಾರ್ದು, ಕಾಂಪ್ಲಿಕೇಟೆಡ್ ಆಗಬಾರ್ದು, ಆಮೇಲೆ ಯಾರು ಅಬ್ಜೆಕ್ಷನ್ ಹಾಕಬಾರ್ದು. ಇವಾಗ ಶೆಲ್ಟರ್ ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ ಒಂದು ಈ ಮಳೆಯಾಗಲಿ ಬಿಸಿಲಾಗಲಿ ಮತ್ತೊಂದಾಗಲಿ ಆ ವಿಚಾರವಾಗಿ ಅವ್ರನ್ನ ಕರೆಸಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರಿಗೆ ಒಂದು ನಿಲ್ದಾಣ ಮಾಡ್ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ. ಐದನೇದು ಬಸ್ ಶೆಲ್ಟರ್ಗಳು ಅಂದರೆ ಬಸ್ ನಿಲ್ದಾಣಗಳನ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ನಮ್ಮ ಇವಾಗೆಲ್ಲ ಸದಸ್ಯರು ಮನಸ್ಸಲ್ಲಿದೆ. ಊರು ಒಂದು ಸುಂದರವಾಗಿ ಕಾಣಬೇಕು ಅಂತ ಹೇಳಿ ನಾವು ಮಾಡಬೇಕು ಅಂತ ಹೇಳಿದ್ವಿ. ನಿಮ್ಮ ಸಹಕಾರ ಅದಕ್ಕೆ 100 ಪಟ್ಟು ಜಾಸ್ತಿ ಇರಬೇಕು. ನಮಗೆ ಯಾವುದೇ ತಪ್ಪು ಸರಿಗಳು ಹೋಗ್ತಿದ್ದಾಗ ನಮಗೆ ಎಚ್ಚರಿಸಬೇಕು, ಇದು ತಪ್ಪು ಇದು ಸರಿ ಅಂತ. ಏಕೆಂದರೆ ಎಲ್ಲ ಸ್ನೇಹಿತರಾದ್ರಿಂದ ನಮ್ಮ ಪತ್ರಿಕಾ ಸ್ನೇಹಿತರಲ್ಲಿ ಮಿತ್ರರಲ್ಲಿ ಒಂದು ಮನವಿ, ನಾವು ಯಾರೇ 18-35 ಜನ ಕೌನ್ಸಿಲರ್ಸು ತಪ್ಪು ದಾರಿ ಇಟ್ಟಿದಾಗ ನೀವು ಎಚ್ಚರಿಸಬೇಕು, ಇದು ಸರಿ ತಪ್ಪು, ಇದು ಮಾಡ್ತಿರೋದು ಸರಿ ಇಲ್ಲ ಅಂತಲೇ ಹೇಳಬೇಕು. ಅದು ನಿಮಗೆ ಸಂಪೂರ್ಣವಾಗಿ ನಮ್ಮ ಕಡೆಯಿಂದ ಇದಿದೆ, ಒಪ್ಪಿಗೆ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಕೇಳೋಕ್ಕೂ ಹಕ್ಕಿದೆ, ಪಡ್ಕೊಳ್ಳೋಕ್ಕೂ ಹಕ್ಕಿದೆ. ಅದಕ್ಕೆ ನಾವು ಎರಡಕ್ಕೂ ಸ್ವೀಕಾರ ಮಾಡೋಕ್ಕೂ ನಮ್ಗೆ ಹಕ್ಕಿದೆ. ನೀವು ಬಸ್ ಶೆಲ್ಟರ್ ನಿರ್ಮಾಣ ಮಾಡ್ತೀವಿ, ಆಟೋ ಶೆಲ್ಟರ್ ನಿರ್ಮಾಣ ಮಾಡ್ತೀವಿ ಅಂದರೆ ನಾವು ಅದಕ್ಕಿಂತ ಮುಂದಕ್ಕೆ ಹೋಗೋಕ್ಕೆ ನಮಗೆ ಇದಾಯ್ತದೆ. ಹೇಳಿ ಸರ್, ಇನ್ನೇನು ಮಾಡಬೇಕು, ಇನ್ನೇನು ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಿ? ಅಲ್ಲ, ವಿ ರೋಡಲ್ಲಿ ಓಡಾಡೋರಿಗೆ ಫುಟ್ಪಾತ್ ಜಾಗನೇ ಇಲ್ಲ. ಆ ಕಡೆ ಬೆಂಗಳೂರು ಹೈವೇನಲ್ಲಿ ಓಡಾಡೋರಿಗೆ ಫುಟ್ಪಾತ್ ರೋಡ್ ಇಲ್ಲ. ಒಳ್ಳೊಳ್ಳೆ ಮುಖ್ಯ ರಸ್ತೆಗಳೆಲ್ಲ ಹಾಳು ಬಿದ್ದು ಹಾಳಾಗೋಗವೆ. ಅದನ್ನು ರಿಪೇರಿ ಮಾಡ್ತೀವಿ. ನಾಳೆ ಹೆಡ್ಲೈನ್ಸ್ ಅಲ್ಲಿ ಬರೀರಿ, ಅದು ವಿ ರೋಡ್ ಫುಟ್ಪಾತ್ ಆಕ್ರಮಣ ಅಂತ ಬರೀರಿ. ಆಮೇಲೆ ನಮ್ಮ ಮೇನ್ ರೋಡ್ NH ನ್ಯಾಷನಲ್ ಹೈವೇ ಬರೆಯವರೆಗೂ ನೀವು ಬರೀ ಅಂತಲ್ಲ, ನೀವು ಅದನ್ನೊಂದು ಎಚ್ಚರಿಸಿ ಅಂತ ಹೇಳಿದ್ನಲ್ಲ. ನಮ್ಗೆ ಆಗೋ ವಿಚಾರಗಳನ್ನ ಇವಾಗ ನಾವು ಇನ್ನೂ ಅಧಿಕಾರ ಸ್ವೀಕಾರ ಮಾಡಿಲ್ಲ. ನಾನು ಪೂಜೆಗೆ ನಿಮ್ಮ ಇನ್ವೈಟ್ ಮಾಡ್ಕೊಂಡು ಅವತ್ತು ಪಾದಗ್ರಹಣ ಮಾಡಿ ಅಂತ ಹೇಳಿ ನಿಮ್ಗೆ ನಾನು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಏನು ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಂಡಿದ್ದಲ್ಲಣ್ಣ ಮೊದಲೇ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ? ಈಗ ಯೋಜನೆಗಳಲ್ಲಿ ಸಾಕಷ್ಟು ಮಂಡ್ಯ ನಗರಾದ್ಯಂತ ಎಲ್ಲಾ ಫುಟ್ಪಾತ್ಗಳು ಒತ್ತುವರಿಯಾಗಿದ್ದಾವೆ, ಯಾವುವು ಚೆನ್ನಾಗಿಲ್ಲ. ಆಸ್ಪತ್ರೆ ರಸ್ತೆ ನೋಡಿ